ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನೋಡ್ಬೋದು ಹರ್ಷ್ ಜ್ಯುವೆಲರ್ಸ್ ಇವ್ರ ಕಡೆಯಿಂದ ಹೊಸ ಜ್ಯುವೆಲರಿ ಕಲೆಕ್ಷನ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು 5 ಗ್ರಾಮ್ಸಲ್ಲಿ ಇರುವಂಥ ಇಯರಿಂಗ್ಸು ತುಂಬ ಅಂದರೆ ತುಂಬ ಯೂನಿಕಾಗಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೀವು. ಅದು 5 ಗ್ರಾಮ್ಸ್ಗೆ ಎಷ್ಟೆಷ್ಟು ದೊಡ್ಡದಾಗಿದೆ ಅಂತ. ಪೀಕಾಕ್ಸು ಮತ್ತು ಇದು ಬಂದಿರೋ ಹಾಗೆ. ಆ್ಯಂಡ್ ನೆಕ್ಸ್ಟ್ ಬಂದು 13 ಗ್ರಾಮ್ಸಲ್ಲಿರುವಂಥ ಜುಮ್ಕನೂ ನೋಡಿ ಆ್ಯಂಟಿಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ರೆಡ್ ಪಾಲಿಷಲ್ಲಿ ಹ್ಯಾಂಗಿಂಗ್ಸ್ ಎಲ್ಲ ಗೋಲ್ಡಲ್ಲೇ ಕೊಟ್ಟಿದ್ದಾರೆ. ಇದು ಸಹಿತ ತುಂಬ ಅಂದರೆ ತುಂಬ ಎಲಿಗೆಂಟ್ ಆಗಿದೆ. ಅಲ್ಲಲ್ಲೊಂದು ಸ್ಟೋನ್ಸ್ ಕೊಟ್ಟಿರೋದೆ ಹೈಲೈಟ್ ಅಂತ ಹೇಳ್ಬೋದು. ಮೇಲೆ ನೋಡ್ಬೋದು ಆ ಮ್ಯಾಂಗೋ ವಿತ್ ಪೀಕಾಕ್ ಮಾಡಲ್ ಥರ ಇದೆ. ಆ್ಯಂಡ್ ಕೆಳಗಡೆ ಈ ಜುಮ್ಕಾ ಪ್ಯಾಟ್ರನ್ನು. ಇದು ಅಷ್ಟೇ 13 ಗ್ರಾಮ್ಸ್ಗೆ ತುಂಬ ವರ್ತ್ ಅಂತಲೇ ಹೇಳ್ತೀನಿ. ಎಷ್ಟು ಹೆವಿಯಾಗಿ ಕಾಣಿಸ್ತಿದೆ 13 ಗ್ರಾಮ್ಸ್ಗೆ. ನೆಕ್ಸ್ಟ್ ನೋಡಿ ಚೋಕರು. ಇದು 31 ಗ್ರಾಮ್ಸ್ ಇರುವಂಥದ್ದು ಆ್ಯಂಡ್ ತುಂಬ ಹೆವಿಯಾಗಿ ಕೂಡ ಕಾಣಿಸ್ತಿದೆ 31 ಗ್ರಾಮ್ಸ್ಗೆ. ಅಲ್ಲಲ್ಲೊಂದೊಂದು ಸ್ಟೋನ್ಸ್ ಕೊಟ್ಟು ಹ್ಯಾಂಗಿಂಗ್ಸ್ ಎಲ್ಲ ಗೋಲ್ಡಲ್ಲೇ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ದೇವ್ರ ಪೆಂಡೆಂಟ್ ಕೊಟ್ಟಿದ್ದಾರೆ. ಸೈಡ್ಸಲ್ಲೂ ಅಷ್ಟೇ. ಇದು ತುಂಬ ಫ್ಯಾಷನಲ್ಲಿ ಇರುವಂಥದ್ದು. ನೆಕ್ಸ್ಟ್ ನೋಡ್ಬೋದು ಕಾಸಿನ ಸರ ನೋಡಿ ಇವಾಗ ಎಷ್ಟು ವೆರೈಟಿ ಡಿಸೈನ್ಸಲ್ಲಿ ಬಂದಿದೆ ಅಂಥೇಳಿ. ಒಂದಕ್ಕಿಂತ ಒಂದು ತುಂಬ ಯೂನಿಕ್ ಆಗಿದೆ. ಆ್ಯಂಡ್ ಇಲ್ಲಿ ಪೆಂಡೆಂಟ್ ಮಾಡಲ್ ಕೊಟ್ಟಿದ್ದಾರೆ. ಓವರಾಲ್ ಇದು ಬಂದು 35 ಗ್ರಾಮ್ಸ್ ಇರುವಂಥದ್ದು. ತುಂಬ ಅಂದರೆ ತುಂಬ ಎಲಿಗೆಂಟ್ ಆಗಿದೆ. ಆ್ಯಂಡ್ ಹೊಸಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನನ್ನ ವಿಡಿಯೋ ಇಷ್ಟ ಆಗಿದ್ದಾರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ಲೈಟ್ ವೆಯ್ಟ್ ಗೋಲ್ಡ್ ಜ್ಯುವೆಲರಿ ಕಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾಯಿರ್ತೀನಿ. ನೆಕ್ಸ್ಟ್ ನೋಡ್ಬೋದು ಸ್ಟಡ್ಡಲ್ಲಿ 2 ವೇರಿಯೇಷನ್ಸ್ ಕೊಟ್ಟಿದ್ದಾರೆ. ಒಂದು ಚಿಕ್ಕದು ಒಂದು ದೊಡ್ಡದು. ಇದು ಇವಾಗ ತುಂಬ ಫ್ಯಾಷನಲ್ಲಿದೆ. ಸ್ಟಡ್ಡಡ್ಡು ಎಲ್ಲ ತರಹ ಒಡವೆಗಳಿಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆ್ಯಂಡ್ ಎಲ್ಲ ಏಜ್ ಗ್ರೂಪ್ಗಳಿಗೂ ತುಂಬ ಮ್ಯಾಚ್ ಆಗುತ್ತೆ. ಎಲ್ಲ ಏಜ್ ಗ್ರೂಪ್ ಅವರು ಹಾಕ್ಬೋದು. ತುಂಬ ಫ್ಯಾಷನಬಲ್ ಆಗಿರುತ್ತೆ. ನೋಡಿ ಹೇಗಿದೆ ಅಂಥೇಳಿ ಪರ್ಲ್ಸ್ ಎಲ್ಲ ಬಂದಿರೋದ್ರಿಂದ. ನೆಕ್ಸ್ಟ್ ನೋಡ್ಬೋದು ಲಾಂಗ್ ಹಾರ 35 ಗ್ರಾಮ್ಸ್ ಇರುವಂಥದ್ದು. 35 ಗ್ರಾಮ್ಸ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡಿ ಹೆಂಗೆ ಕೊಟ್ಟಿದ್ದಾರೆ ಅಂಥೇಳಿ. ಸೈಡ್ಸಲ್ಲಿ ಫುಲ್ ಮ್ಯಾಂಗೋ ವಿತ್ ಪೀಕಾಕ್ ಮಾಡಲಲ್ಲಿ ಬಂದು ಕೆಳಗಡೆ ಪೆಂಡೆಂಟ್ ಕೊಟ್ಟಿದ್ದಾರೆ. ಇದು ಅಷ್ಟೇ ತುಂಬ ಹೆವಿಯಾಗಿ ಕಾಣಿಸ್ತಾ ಇದೆ 35 ಗ್ರಾಮ್ಸ್ಗೆ. ನೆಕ್ಸ್ಟ್ ನೋಡ್ಬೋದು ನೆಕ್ಲೆಸ್ಸು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೇಳಿ. 15 ಗ್ರಾಮ್ಸ್ ಇರುವಂಥದ್ದು. ತುಂಬ ಚೆನ್ನಾಗಿದೆ ಕಲೆಕ್ಷನ್ನು. ಮೇಲೆ ದೇವರು ಬಂದು ಕೆಳಗಡೆ ಲೀಫ್ ಮಾಡಲಲ್ಲಿ ಅಲ್ಲೂ ದೇವರು. ಈ ಥರದ್ದು ಲಾಂಗ್ ಹಾರನೂ ಫ್ಯಾಷನಲ್ಲಿದೆ. ನೆಕ್ಸ್ಟ್ ಇಯರಿಂಗ್ಸ್ ನೋಡ್ಬೋದು. ಇದೆಲ್ಲ 10 to 15 ಗ್ರಾಮ್ಸಲ್ಲಿ ಇರುವಂಥದ್ದು. ಅಪ್ರಾಕ್ಸಿಮೇಟ್ 12-13 ಗ್ರಾಮ್ಸ್ ಆ ಥರ ಇದೆ. ಇದು ಇವಾಗ ಲಾಂಗ್ ಹಾರಕ್ಕೆ ಜುಮ್ಕಾ ಬದಲು ಈ ಥರ ಇಯರಿಂಗ್ಸ್ ಕೂಡ ವೇರ್ ಮಾಡ್ತಾರೆ. ಬಟ್ ಜುಮ್ಕಾ ಇಸ್ ಎತ್ನಿಕ್ ಆ್ಯಂಡ್ ಟ್ರೆಂಡ್, ಎವರ್ಗ್ರೀನ್ ಟ್ರೆಂಡ್ ಅಂತಲೇ ಹೇಳ್ಬೋದು. ಇದಷ್ಟು ಇವಾಗಿನ ಫ್ಯಾಷನ್. ಚಾಂದ್ ಬದಲು ಈ ಥರ ಚೂಸ್ ಮಾಡ್ಕೊಬೋದು. ನೋಡಿ ಪಾಲಿಷಿಂಗ್ ಎಷ್ಟು ವೇರಿಯೇಷನ್ಸ್ ಇದೆ. ಒಂದು ಬ್ಲ್ಯಾಕ್ ಪಾಲಿಶು, ಒಂದು ರೆಡ್ ಪಾಲಿಶಲ್ಲಿ ಇರುವಂಥದ್ದು ಆ್ಯಂಟಿಕ್ ಒಡವೆ. ನೀವು ಶಾಪ್ನ ವಿಸಿಟ್ ಮಾಡಿ, ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ನಿಮಗೆ. ನೋಡಿ ಇದು ಇನ್ನೊಂಥರ ಕಾಸಿನ ಸರ 32 ಗ್ರಾಮ್ಸ್ ಇರುವಂಥದ್ದು. ಅವ್ರ ಶಾಪಲ್ಲಿ ನಿಮಗೆ ಲೈಟ್ ವೆಯ್ಟ್ ಜ್ಯುವೆಲರೀಸ್ ಎಲ್ಲ ಥರ ವೇರಿಯೇಷನ್ಸು ಸಿಗುತ್ತೆ. ಇವ್ರ ಶಾಪ್ ಲೊಕೇಟ್ ಆಗಿರೋದು ಮೈಸೂರಲ್ಲೇ. ತುಂಬ ಮೈಸೂರು ಜ್ಯುವೆಲರಿ ಶಾಪ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿರ್ತೀನಿ. ನಿಮ್ಗೆ ಯಾವ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ ಅವ್ರ ಶಾಪ್ನ ವಿಸಿಟ್ ಮಾಡಿ. ಅಥೆಂಟಿಕ್ ಪೀಸಸ್ ಸಿಗುತ್ತೆ ನಿಮಗೆ. ಯಾವುದೇ ರೀತಿ ಮಾಡಿಸೋದು ಚೇಂಜಿಂಗು ವೇರಿಯೇಷನ್ಸ್ ಇರೋಲ್ಲ. ಸೊ ದಟ್ ನಿಮಗೆ ಪರ್ಫೆಕ್ಟ್ ಮ್ಯಾಚ್ ಅನ್ನೋದು ಸಿಗುತ್ತೆ. ಮಾಡ್ಸೋಕ್ಕೆ ಹೋದಾಗ ಅದರಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗೇ ಆಗುತ್ತೆ. ತುಂಬ ಪರ್ಫೆಕ್ಟ್ ಪೀಸ್ ಅನ್ನೋದು ಸಿಗೋದಿಲ್ಲ. ಆದ್ದರಿಂದ ಹೇಳ್ತಾ ಇದ್ದೀನಿ. 10 ಗ್ರಾಮ್ ನೆಕ್ಲೆಸ್ಸು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂಥೇಳಿ. ತುಂಬ ಕ್ಯೂಟ್ ಆ್ಯಂಡ್ ಪ್ರೀಟಿಯಾಗಿದೆ. ಇವಾಗ ಗೋಲ್ಡ್ ರೇಟ್ ತುಂಬ ಹೈಯಲ್ಲಿ ಇರೋದ್ರಿಂದ ಎಲ್ಲರೂ ಲೈಟ್ ವೆಯ್ಟ್ ಜ್ಯುವೆಲರಿ ಕಾನ್ಸೆಪ್ಟೇ ಆಪ್ಟ್ ಮಾಡ್ತಾಯಿದ್ದಾರೆ. ಬಜೆಟ್ ಇರೋರು ಪರ್ಚೇಸ್ ಮಾಡ್ತಾರೆ ಹೆವಿ ಜ್ಯುವೆಲರಿ. ಬಟ್ ಮಿಡ್ಲ್ ಕ್ಲಾಸ್ ಜನ ಆಬ್ವಿಯಸ್ ಸಣ್ಣ ಪುಟ್ಟ ಜ್ಯುವೆಲರೀಸ್ಗೆ ನಮ್ಮಂಥವರೆಲ್ಲ ಆಪ್ಟ್ ಮಾಡೋಕ್ಕಾಗೋದು. ಆದ್ದರಿಂದ ಕಡಿಮೆ ವೆಯ್ಟಿಂದು ಒಳ್ಳೆ ಲೈಟ್ ವೆಯ್ಟ್ ಜ್ಯುವೆಲರೀಸೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾರಾದರೂ ಫಂಕ್ಷನ್ಸ್ಗಳಿಗೆ ಮದುವೆಗಳಿಗೆ ಪರ್ಚೇಸ್ ಮಾಡಬೇಕಂದ್ರೆ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ನನ್ನ ವೀಡಿಯೋಸಿಂದ ಅಂಥೇಳಿ. ಸೊ ದಟ್ ಎಲ್ಲ ಏರಿಯಾ ಬೆಂಗಳೂರು, ಹಾಸನ, ಮೈಸೂರು ಎಲ್ಲ ಕಡೆಯವರು ಮೈಸೂರಿಗೆ ಒಂದು ಸರ್ತಿ ವಿಸಿಟ್ ಮಾಡಿ ಅವ್ರ ಶಾಪು
ಮಿಡ್ ಅಲ್ಲಿರೋದ್ರಿಂದ ಪರ್ಚೇಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂಥೇಳಿ ಅಷ್ಟೇ. ಇದು ನೋಡಿ 7 ಗ್ರಾಮ್ಸ್ ಇರುವಂಥದ್ದು ಎಷ್ಟು ಕ್ಯೂಟಾಗಿದೆ ಅಂಥೇಳಿ, ತುಂಬ ಚೆನ್ನಾಗಿದೆ. ಚೋಕರ್ ಥರನೂ ಇದೆ, ನೆಕ್ಲೆಸ್ ಥರನೂ ಇದೆ. ನೆಕ್ಸ್ಟ್ ನೋಡ್ಬೋದು ಬೀಡ್ಸ್ದು 5.710 ಆಲ್ಮೋಸ್ಟ್ 6 ಗ್ರಾಮ್ಸು. ಇದು ಅಷ್ಟೇ ತುಂಬ ಫ್ಯಾಷನಲ್ಲಿದೆ ನೋಡಿ. ಡ್ರೆಸ್ಗೂ ಹಾಕ್ಬೋದು, ಸೀರೆಗಳಿಗೂ ಹಾಕ್ಬೋದು. ಹೇಗಿದೆ ಅಂಥೇಳಿ. ಮಿಡ್ಲಲ್ಲಿ ಗಂಡ ಬೇರುಂಡ ಪೆಂಡೆಂಟ್ ಬಂದು ಈ ಥರ ಮಾಡಲಲ್ಲಿ ಕೊಟ್ಟಿದ್ದಾರೆ. ಈ ಥರ ಒಡವೆಗಳಲ್ಲಿ ಬೀಡ್ಸ್ ಕಸ್ಟಮೈಸೇಷನ್ ಇರುತ್ತೆ. ಯಾವುದೇ ಕಲರ್ ಬೀಡ್ಸ್ ಸೈಡ್ಸಲ್ಲಿ ಬೇಕಂದ್ರೂ ಹಾಕ್ಕೊಡ್ತಾರೆ, ಯಾವುದೇ ರೀತಿ ಇದು ಇರೋದಿಲ್ಲ. ಬ್ಯಾಂಗಲ್ಸು 30 ಗ್ರಾಮ್ಸ್ ಇರುವಂಥದ್ದು, ಈಚ್ 15 ಗ್ರಾಮ್ಸ್ ಅಪ್ರಾಕ್ಸ್ ಸಿಗುತ್ತೆ ನಿಮಗೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋಲಿ ಹೇಳೋ ಹಾಗೆ ಡೈಲಿ ವೇರ್ ಮಾಡೋವಂಥ ಫಿಂಗರಿಂಗ್ ಆಗಲಿ, ನೆಕ್ಲೆಸ್ಸು, ಬ್ರೇಸ್ಲೆಟು, ಬಳೆಗಳು, ಮಂಗಲ್ಯ ಚೀನಿ ಯಾವುದೇ ಆಗಲಿ ಸ್ವಲ್ಪ ಗಟ್ಟಿಯಾಗಿರೋದು ತೊಗೋಬೇಕು. ಯಾಕಂದರೆ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀವಿ, ಬೇಗ ಕಟ್ಟಾಗಲ್ಲ. ಸ್ವಲ್ಪ ಸಾಲಿಡ್ ಒಡವೆಗಳು ತೊಗೊಂಡಾಗ. ಬಟ್ ಒಕೇಶ್ನಲ್ ಫಂಕ್ಷನ್ ವೇರ್ ಮಾಡೋ ಒಡವೆಗಳು ಲೈಟ್ ವೇಟಲ್ಲಿ ತೊಗೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಯಾಕಂದರೆ ನಾವು ಒನ್ಸ್ ಇನ್ ಅ ವೈಲ್ ಯೂಸ್ ಮಾಡೋದಲ್ವ, ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ. ಸುಮ್ಮನೆ ಹಿಂಗೆ ಹಾಕ್ಕೊಂಡು ಎತ್ತಿಗೆ ಬಿಡ್ತೀವಿ ಬೀರು ಒಳಗಡೆ. ಆದ್ದರಿಂದ ನೋಡಿ ಎಷ್ಟು ಹೆವಿಯಾಗಿ ಕಾಣಿಸ್ತಾ ಇದೆ 30 ಗ್ರಾಮ್ಸ್ಗೆ. ಇದೆಲ್ಲ ಇವಾಗ ಬ್ರೈಡ್ಸ್ ಎಲ್ಲ ಈ ಥರ ಬ್ಯಾಂಗಲ್ಸ ಸೆಲೆಕ್ಟ್ ಮಾಡೋದು ಮದುವೆ ಟೈಮಲ್ಲಿ. ಇದು ಆಬ್ವಿಯಸ್ ಅಲ್ವಾ. ಸೊ 1 ಪೇರ್ ಇಟ್ಕೊಂಡ್ರೆ ಸಾಕು, ಎಷ್ಟು ಹೆವಿಯಾಗಿ ಕಾಣಿಸುತ್ತೆ ನೋಡಿ. ಇದು ಅಷ್ಟು 23 ಗ್ರಾಮ್ಸ್ ಇರುವಂಥ ಚೋಕರು. ಇದು ನೋಡಿ ಹ್ಯಾಂಗಿಂಗ್ಸ್ ಎಲ್ಲ ಗೋಲ್ಡಲ್ಲೇ ಕೊಟ್ಟಿದ್ದಾರೆ. ಗಂಡ ಬೇರುಂಡ ಪೆಂಡೆಂಟ್ ಬಂದು ಮೇಲೆ ಫುಲ್ ಒಂದು ಲೈನ್ ಪೀಕಾಕ್ ಬಂದು ಕೆಳಗಡೆ ಈ ಮಾಡೆಲ್ ಕೊಟ್ಟಿದ್ದಾರೆ. ಜಾಸ್ತಿ ಜನ ರಿಸೆಪ್ಷನ್ಗಳಿಗೆ ಚೋಕರ್ ಯೂಸ್ ಮಾಡ್ತಾರೆ. ಬಟ್ ಮುಹೂರ್ತಗಳಿಗೂ ಸಹಿತ ಟ್ರೆಡಿಷ್ನಲ್ ಒಡವೆಗೆ ಈ ಥರ ಟ್ರೆಡಿಷ್ನಲ್ ಚೋಕರ್ಸ್ ವೇರ್ ಮಾಡ್ಬೋದು. ಕಾಸಿನ ಸರ ಜೊತೆಗೆಲ್ಲ ಈ ಥರ ಚೋಕರ್ ಪೇರ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. Thank you so much for watching. Like and subscribe. Bye.